ಮುಂದಿನ ಸಿಎಂ ಯಾರು ಎಂಬ ಬಡಿದಾಟ ಕಾಂಗ್ರೆಸ್ನಲ್ಲಿ ಇನ್ನೂ ನಿಂತಿಲ್ಲ ಅಂತ ಕಾಣಿಸುತ್ತೆ. ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಆಗದಂತೆ ಮಾಡಿ ಹಾಕಿದೆ ಆ ಕೂಗು. ಒಂದೇ ವೇದಿಕೆಯಲ್ಲಿ ಒಂದೇ ಪಕ್ಷದ ನಾಯಕರು ಸೇರಿದರೂ ಕೂಡ ಮುಖಕ್ಕೆ ಮುಖ ಕೊಟ್ಟ ಮಾತನಾಡಲಾಗದಂಥ ಸ್ಥಿತಿ ಈಗ ಉಂಟಾಗಿದೆ. ಅಷ್ಟಕ್ಕೂ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ಬಂಡೆ ವರ್ಸಸ್ ಸಾಹುಕಾರ್ ಫೈಟ್ ಇಂದಿಗೂ ಜಾರಿಯಲ್ಲಿದೆಯಾ? ಅದರ ಮಾಹಿತಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಕೂಡ ಒಂದು ವಾದಕ್ಕೆ ಎರಡು ಬಣ ಬಡಿದಾಡುವ ಸ್ಥಿತಿ ಜಾರಿಯಲ್ಲಿಯೇ ಇದೆ. ಅದು ಪವರ್ ಶೇರಿಂಗ್. ರಾಜ್ಯ ಸರ್ಕಾರ 2 ವರ್ಷ ಮುಗಿಸಿದ ಬೆನ್ನಲ್ಲೇ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸಿಎಂ ಸಿದ್ದು ಬಳಗ ಸಿದ್ದರಾಮಯ್ಯನವರೇ 5 ವರ್ಷ ಪೂರೈಸಲಿದ್ದಾರೆ, ಸಿಎಂ ಕುರ್ಚಿ ಖಾಲಿ ಇಲ್ಲ ಎಂತಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ಬಣದವರು ನಮ್ಮ ನಾಯಕರು ಕೂಡ ಚುನಾವಣೆಯಲ್ಲಿ ದುಡಿದಿದ್ದಾರೆ, ಅವರಿಗೂ ಸಮನಾದ ಅಧಿಕಾರ ಸಿಗಲೇಬೇಕು ಎನ್ನುತ್ತಿರುವ ಸಮಯದಲ್ಲಿಯೇ ಗೋಕಾಕ್ ಸಾಹುಕಾರ 2028ರ ಸಿಎಂ ಅಭ್ಯರ್ಥಿ ನಾನೇ ಎಂಬ ಬಾಣವನ್ನ ಬಿಟ್ಟಿದ್ದಾರೆ. ಇದು ಉಭಯ ನಾಯಕರ ನಡುವೆ ದ್ವೇಷ ಜ್ವಾಲೆಯನ್ನ ಸೃಷ್ಟಿಸಿದ ಹೌದು ಎನ್ನುತ್ತಿವೆ ಕೆಲವು ಸನ್ನಿವೇಶಗಳು. ಡಿಕೆಶಿ ಸಾಹುಕಾರ್ ನಡುವೆ ಮುಂದುವರಿದ ಮುನಿಸು. ಒಂದೇ ವೇದಿಕೆಯಲ್ಲಿದ್ರೂ ಮಾತನಾಡದ ಡಿಕೆಶಿ ಸತೀಶ್. ಕೆಎನ್ ರಾಜಣ್ಣ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಸೇರಿದ್ರು. ಅಕ್ಕಪಕ್ಕವೇ ಕುಳಿತಿದ್ರು. ಆದ್ರೆ ಇಬ್ಬರ ನಡುವೆ ಮಾತಿಲ್ಲ, ಕಥೆಯಿಲ್ಲ. ಸೌಜನ್ಯಕ್ಕೂ ಮುಖಕ್ಕೆ ಮುಖ ಕೊಟ್ಟು ನೋಡಲೇ ಇಲ್ಲ. ಕುಶಲೋಪರಿಯನ್ನು ಕೂಡ ವಿಚಾರಿಸಲಿಲ್ಲ. ಡಿಕೆಶಿ ಪಕ್ಕದಲ್ಲಿದ್ರೂ ಕೂಡ ಸತೀಶ್ ಜಾರಕಿಹೊಳಿ ಪೇಪರ್ ಹೊತ್ಕೊಂಡು ಕುಳಿತಿದ್ರೆ ಹೊರತು ಡಿಕೆಶಿಯತ್ತ ತಿರುಗಿ ಕೂಡ ನೋಡ್ಲೇ ಇಲ್ಲ. ಇನ್ನು ಈ ಇಬ್ಬರ ನಾಯಕರ ನಡುವೆ ಮುನಿಸು ಬಂದಿದ್ದೇಕೆ ಎಂಬುದನ್ನ ನೋಡಿದ್ರೆ ಮತ್ತದೇ ಸಿಎಂ ವಿಚಾರ. ಈಗಾಗಲೇ ಪಕ್ಷದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತು ಮಾತುಗಳು ಕೇಳಿ ಬರ್ತಿವೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿಯವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಅದು ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು. ಇತ್ತೀಚೆಗೆ ನಾನು ಸಿಎಂ ಆಕಾಂಕ್ಷಿ ಎಂದಿದ್ದಕ್ಕೆ ಡಿಕೆ ಶಿವಕುಮಾರ್ ಬೇಸರ ಹೊರಹಾಕಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಇವೆಲ್ಲವೂ ಕೂಡ ಈಗ ಇಬ್ಬರ ನಡುವಿನ ಅಸಮಾಧಾನದ ಬೆಂಕಿಗೆ ಮತ್ತಷ್ಟು ಬೆಂಕಿ ಇಟ್ಟಂತಿದೆ. ಒಟ್ಟಾರೆ ರಾಜಕಾರಣದಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ, ಯಾರು ಶಾಶ್ವತ ಶತ್ರುಗಳಿಲ್ಲ ಎಂಬ ಮಾತಿದೆ. ಅದು ಉಭಯ ನಾಯಕರ ನಡುವೆ ಸತ್ಯವಾಗಲಿದೆಯಾ, ಇಲ್ಲವೇ ಇದೇ ವೈರತ್ವ ಸಾಗಿಕೊಂಡು ಹೋಗಲಿದೆಯಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ವೆಂಕಟೇಶ್, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.